ಜಾತಿ ಮತ್ತು ಧರ್ಮವನ್ನು ಉಲ್ಲೇಖಿಸಿ ಮತಬೇಟೆ ಆಡುವುದು ನೀತಿ ಸಂಹಿತೆ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಈ ವಿಚಾರವನ್ನು ಹೇಳುತ್ತೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಿರಂಗವಾಗಿಯೇ ಜಾತಿ ಕಾರ್ಡನ್ನು ಪ್ಲೇ ಮಾಡತೊಡಗಿದೆ. ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಲಕ್ಷ್ಮಣ್ ಜಾತಿಯನ್ನು ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ವೆಂಕಟೇಶ್ ಅವರು ಪ್ರಚಾರವನ್ನು ನಡೆಸಿದ್ದಾರೆ. ಆದರೆ ಪ್ರತಾಪ್ ಸಿಂಹ ವಿಚಾರದಲ್ಲಿ ಕಾಂಗ್ರೆಸ್ ಈ ಬಗೆಯ ನೀತಿ ಬಯಲಾಗಿದೆ. ಪ್ರತಾಪ್ ಸಿಂಹ ಸುಳ್ಳನ್ನು ಹೇಳ್ತಿದ್ರು, ಅದಕ್ಕೆ ಬಿಜೆಪಿ ಟಿಕೆಟ್ ಅನ್ನು ಕೊಡಲಿಲ್ಲ ಅಂಥೇಳಿ ಸಿಎಂ ಹೇಳಿದರೆ, ವೆಂಕಟೇಶ್ ಮಾತ್ರ ನಮ್ಮ ಸಮಾಜದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಯದುವೀರ್ಗೆ ಕೊಟ್ಟರು ಅಂಥೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಸನವನ್ನು ಗೆಲ್ಲೋದಕ್ಕೆ ಇಲ್ಲಿ ಯದುವೀರ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಜಾತಿ ಕಾರ್ಡ್ಗೆ ಬಿಜೆಪಿಯ ಯದುವೀರ್ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಜಾತಿ ಕಾರ್ಡ್ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದಾರೆ. ಅತ್ತ DCM DK ಶಿವಕುಮಾರ್ ಕೂಡ ಒಕ್ಕಲಿಗ ಜಾತಿ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಕ್ಕಲಿಗರಿಗೆ ಹೆಚ್ಚು ಸೀಟನ್ನು ಕೊಟ್ಟಿದೆ, ಆದರೆ ದಳ ಕೇವಲ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಅಂಥೇಳಿ ಮಾತನಾಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳಿರ್ಬೇಕು, ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ, 100ಕ್ಕೆ 200% ಒಕ್ಕಲಿಗ. ಪ್ರತಾಪ ಸಿಂಹ ಏನ್ ಪ್ರಲಾಪ ಮಾಡಿದ್ದು, ಬರೀ ಸುಳ್ಳು ಹೇಳಿದ್ದು. ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡ್ಲಿಲ್ಲ ಈ ಸರಿ ಅವರು ನಾನು ಯಾವ ಜಾತಿಗೆ ಸೇರಿದ್ದಾನೋ ಅವರು ಅದೇ ಜಾತಿಗೆ ಸೇರಿದ್ದಾರೆ. ಪ್ರತಾಪ್ ಸಿಂಹನ್ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಸಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ. ಒಂದೇ ಕುಟುಂಬದ ಜನ ಎಲ್ಲಿ ತನಕ ಬೆಂಬಲಿಸ್ತೀರಪ್ಪ? ಲಕ್ಷ್ಮಣ್ ಅವ್ರಿಗೆ ನಮ್ಮ ಸಮಾಜದ ಒಂದು ಅವಕಾಶ ಕೊಡಿ. ಈಗ ಅವರಿಗೆ ನಾವು ಮೈಸೂರು ಕೊಡಗು ಭಾಗದ ಜನಾಂಗ ಎಲ್ಲರೂ ಭಾರತೀಯರಾಗಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಎಲ್ಲರೂ ದೇಶಕ್ಕೋಸ್ಕರ ನಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜ ಆಗಿ ನಾವು ಎಲ್ಲರೂ ಬೆಂಬಲ ನೀಡ್ತಾ ಇದ್ದಾರೆ. ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿನ ಇಳಿಸುವಾಗ ಏನಾಗಿತ್ತು ನಿಮ್ಮ ಜಾತಿ? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯ